ಶಾಸಕರೇ, ನಾವು ಕೇಳ್ತಿರೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕೇಳ್ತಿರೋದು ಸರ್ಕಾರದ ಜಾಗನ ಬಡವರಿಗೆ ಕೊಡಿ. ನಮ್ಮ ಮಾತನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಶಾಸಕರೇ. ತಾವು ಇಲ್ಲಿಗೆ ಬರಬೇಕು. ಜನಗಳೆಲ್ಲ ನಿಮ್ಮ ಜನಗಳು, ನಿಮ್ಮನ್ನ ಓಟ್ ಕೊಟ್ಟು ನಿಮ್ಮನ್ನ ಶಾಸಕನಾಗಿ ಮಾಡಿದಂಥ ಜನಗಳು. ಶಾಸಕರೇ, ದಯವಿಟ್ಟು ಮತ್ತೊಂದು ಸರಿ ಹೇಳ್ತಿದ್ದೀನಿ, ಶಾಸಕರು ಬಂದು ತಕ್ಷಣದಲ್ಲಿ ಇದನ್ನು ಸಮಸ್ಯೆನ ಬಗೆಹರಿಸಲಿಲ್ಲ ಅಂತಾದರೆ ನಮ್ಮ ಮುಂದಿನ ಹೋರಾಟ ಬಹಳ ತೀವ್ರ ರೀತಿಯಲ್ಲಿ ಇರುತ್ತೆ. ಕಿರಣ್ ಸರ್, ಅಲ್ತಾಫ್ ಬಿಳುಗುಳ, ಅಕ್ನೇಸ್ ಕನ್ನಡದಿಂದ. ಓಕೆ ಸರಿ ಸರ್. ಸರ್, ಇವತ್ತು ನಿಮ್ಮ ಪ್ರತಿಭಟನಾ ಸ್ಥಳಕ್ಕೆ ಶಾಸಕರು ಬಂದಿದ್ರು. ಹೌದು ಸರ್. ಶಾಸಕರು ಏನ್ ಭರವಸೆ ಕೊಟ್ಟರು ಸರ್ ನಿಮಗೆ ಆ ಸ್ಥಳದಲ್ಲಿ ಬಂದು? ಸರ್, ಶಾಸಕರು ಬಂದಿದ್ರು. ಶಾಸಕರು ಬಂದು ಬಂದಾಗ ನಾವು ಅಲ್ಲಿದ್ದ ವೇದಿಕೆಯಲ್ಲಿ ಬಂದು ಭರವಸೆಗಳೇನಂತೆ ಮೊದಲದಾಗಿ ಹೇಳಿದಂತ ಮಾತುಗಳು ಪ್ರೈವೇಟ್ ಜಾಗ ಅಂತ ಹೇಳುವಂತ ಮಾತು ಹೆಚ್ಚಿತ್ತು. ಇದು ಪ್ರೈವೇಟ್ ಜಾಗ, ಇದಕ್ಕೆ ನೀವು ಕೈ ಬಿಡಬೇಕಾಗುತ್ತೆ ಅಂತ ಹೇಳಿದ್ರು. ನಾವು ಪ್ರೈವೇಟ್ ಜಾಗ ಆದ್ರೂ ಕೂಡ ನಾವು ಕೈ ಬಿಡ್ತೀವಿ. ಅದು ನಾವು ಕೇಳ್ತಿರುವಂತ ಜಾಗ 40/1 ಸರ್ವೆ ನಂಬರ್ ಏನಿದೆ, ಅದರಲ್ಲಿ 46 ಎಕರೆ ಜಾಗ ಇದೆ. ಆ ಜಾಗವನ್ನು ನಿವೇಶನಕ್ಕೆ ನೀವು ತಕ್ಷಣ ಮಂಜೂರಾತಿ ಮಾಡಬೇಕು ಅಂತ ಡಿಮಾಂಡ್ ಇಟ್ಟರು ಸರ್. ಹಾಗೆ ಅಲ್ಲಿರುವಂತಹ 3 ಸರ್ವೆ ನಂಬರ್ಗಳು 22/1.2 ಮತ್ತು 125/1 ಇದನ್ನೆಲ್ಲವನ್ನೂ ಕೂಡ ಸರ್ವೆ ಮಾಡಬೇಕು ಅಂತ ನಾವು ಅವ್ರ ಹತ್ರ ಮನವಿ ಮಾಡಿದ್ದೀವಿ. ಸರ್, ಅಲ್ಲೊಂದು ವಿಡಿಯೋದಲ್ಲಿ ನೋಡಿದೆ, ಅಧಿಕಾರಿಗಳಿಗೂ ನಿಮ್ಮ ಸ್ವಲ್ಪ ಮಾತಿನ ಇದು ಕೇಳಿಸ್ತಾ ಇತ್ತು, ವಾಗ್ವಾದ ಆದಂಗೆ. ಏನ್ ಸರ್ ಅದು? ಸರ್, ಅಧಿಕಾರಿ ಅಂದ್ರೆ ತಹಸೀಲ್ದಾರ್ ಅವರು ಸುಳ್ಳು ಭರವಸೆಗಳು ಹೇಳಿದ್ರೆ ಸರ್ವೆ ಕಾರ್ಯಗಳನ್ನು ಮಾಡಿದೀವಿ ಅಂತ ತಹಸೀಲ್ದಾರ್ ಹೇಳ್ತಾರೆ. ಯಾವುದೇ ಸರ್ವೆಗಳು ಮಾಡಿಲ್ಲ. ಯಾಕೆಂದ್ರೆ 52 ದಿವಸಗಳಿಂದ ನಾವು ಅಲ್ಲಿ ನಿವೇಶನ ರೈತರು ಹೋರಾಟ ಮಾಡ್ತಿದ್ದಾರೆ. ಅಲ್ಲಿ ಎಲ್ಲಿ ಕೂಡ ಭೇಟಿ ಕೊಟ್ಟಿಲ್ಲ. ಬಂದು ಕಚೇರಿಯಲ್ಲೇ ಒಂದು ಕೆಚ್ಚರ ರೆಡಿ ಮಾಡಿ ಸುಳ್ಳು ಏನು ಸರ್ವೆ ಕಾರ್ಯಗಳನ್ನು ಮಾಡಿದ್ದಾರೆ. ಅದು ಅದರ ವಿರುದ್ಧವಾಗಿ ತಹಸೀಲ್ದಾರ್ಗೆ ನಮ್ಮ MLA ಹತ್ರ ನೇರವಾಗಿ ಆರೋಪ ಮಾಡಿದ್ವಿ. ಯಾಕೆಂದ್ರೆ ನೀವು ಇವರು ಆದಷ್ಟು ಬಗ್ಗೆ ಇಲ್ಲಿಂದ ಏನು ಅವರಿಗೆ ಆಕ್ಷನ್ ತಗೋಬೇಕು ತಹಸೀಲ್ದಾರ್ ಮೇಲೆ. ಇವರು ಬಡವರ ಪರ ಇಲ್ಲ, ಇವರು ಬಡವರ ವಿರೋಧವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳುವಂತದನ್ನ ನೇರವಾಗಿ ಹೇಳಿದ್ದೀವಿ ಸರ್. ಸರ್, ಈಗ 25ಕ್ಕೆ ನೀವೇನು ಶಾಸಕರ ಮನೆ ಮುಂದೆ ಒಂದು ಏನು ಪ್ರತಿಭಟನೆ ಮಾಡಬೇಕು ಅಂತ ಜಾಥಾ ಹೊರಡಬೇಕು ಅಂತಿದ್ರಿ. ಈಗ ಶಾಸಕರು ನೀವೇನು ಪ್ರತಿಭಟನೆ ಮಾಡೋ ಸ್ಥಳಕ್ಕೆ ಬಂದಿದ್ರಲ್ಲ, ಈಗ ಏನ್ ಸರ್ 25ಕ್ಕೆ ಏನ್ ಮಾಡ್ತೀರಿ? ಈಗ ತಹಸೀಲ್ದಾರ್ ನಾವು MLA ಅವರ ಮನೆಗೆ ಕಾಲ್ನಡಿಗೆ ಮೂಲಕ ಜಾಥಾ ಹೊರಟಿದ್ದೆವು ಸರ್. ಆದ್ರೆ ಇದರ ಮನಗಂಡತ್ತ ಶಾಸಕರು ಆದಷ್ಟು ಬೇಗ ಹೊಡ್ಕೊಂಡ್ ಬಂದಿದ್ದಾರೆ. ಯಾಕೆಂದ್ರೆ ನಾವು ಎಲ್ಲಾದ್ರೂ ಜಾಥಾ ಮೂಲಕ ಹೋಗ್ತೀವಿ ಅಂತ ಹೇಳೋದು ಅವ್ರಿಗೆ ಗೊತ್ತಾಗಿದೆ. ಯಾಕೆಂದ್ರೆ ಶಾಸಕರಲ್ಲಿ ಭೇಟಿ ಕೊಟ್ಟಿದ್ದಿಲ್ಲ. ಆಗ ಶಾಸಕರು ಬಂದಿದ್ರೆ ನಾವು ಅವ್ರ ಮನೆಗೆ ನಾವು ಹೋಗುವ ಅಂತೇಳುವಂತಂದ್ರೆ ನಾವು ಕಾಲ್ನಡಿಗೆ ಮೂಲಕ ಹೊರಟಿದ್ದು. ಈಗ ಅವರು ಬಂದಿದ್ದಾರೆ, ಬಂದು 27ನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದಾರೆ. 27ನೇ ತಾರೀಕಿವರೆಗೆ ನಾವು ಎಲ್ಲ ಸರ್ವೆಗಳನ್ನ ಮಾಡಿ ನಿಮಗೆ ಸೂಕ್ತವಾದ ಜಾಗವನ್ನು ಒದಗಿಸಿಕೊಡ್ತೀವಿ ಅಂತ ಹೇಳುವಂತ ಭರವಸೆಗಳು ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ ಗೊತ್ತಿಲ್ಲ ಸರ್. 27ಕ್ಕೆ ಏನು ಅವ್ರೇನು ಭರವಸೆ ಕೊಟ್ಟಿದ್ದಾರೆ, 27ರ ನಂತರ ಏನ್ ಸರ್ ನಿಮ್ಮ ತೀರ್ಮಾನಗಳು, ನಿರ್ಧಾರಗಳು? 27 ನಂತರ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ, ಪ್ರತಿಭಟನೆ. ಆದ್ರೆ ಮತ್ತೆ ಅದರ ನಮಗೆ ಅವರು ಏನು ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಇಲ್ಲದಿದ್ರೆ ಹೋರಾಟವನ್ನು ಬೇರೆ ರೀತಿಯಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಸರ್. ಮತ್ತೆ ಅವ್ರ ಮನೆಗೆ ಜಾಥಾ ಹೋಗಿದ್ರೆ ಮತ್ತೆ 27ರ ನಂತರ ನಾವು ಕೈಗೊಳ್ತೀವಿ. 27ರ ನಂತರ ನೀವು ಕೈಗೊಂಡಾಗ ಮತ್ತೊಮ್ಮೆ ಶಾಸಕರು ಬಂದು ಮತ್ತೊಮ್ಮೆ ಅದೇ ಭರವಸೆ ಕೊಟ್ಟರೆ ಏನ್ ಮಾಡ್ತೀವಿ ಸರ್? ಇಲ್ಲ ಸರ್, ಅದು ಅದರ ಒಪ್ಪೋದಿಲ್ಲ. ಯಾಕೆಂದ್ರೆ ನೆಕ್ಸ್ಟ್ ಅದು ಯಾವುದಕ್ಕೂ ಒಪ್ಪೋದಿಲ್ಲ. ಈ ಸರಿ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ವಿ. ಯಾಕೆಂದ್ರೆ ಅವರು ವೇದಿಕೆ ಬಂದು ನಮ್ಮ ಹೋರಾಟದ ವೇದಿಕೆಗೆ ಬಂದು ಭರವಸೆ ಕೊಟ್ಟಿದ್ದಕ್ಕೆ ನಾವು ಅವ್ರಿಗೂ ರೆಸ್ಪೆಕ್ಟ್ ಕೊಟ್ಟಿದ್ವಿ. ಕೊಟ್ಟು ಇದ್ರಲ್ಲಿ ಅವರು ಯಾವುದೇ ನಮಗೆ ಸ್ಪಂದನೆಗಳು ಮಾಡದಿದ್ದಲ್ಲಿ, ಸರ್ವೆಗಳು ಮಾಡದಿದ್ದಲ್ಲಿ ಮತ್ತೆ ಬಡವರಿಗೆ ದಿವಸ ಕೊಡುವಲ್ಲಿ ವಿಫಲರಾದ್ರೆ ಖಂಡಿತವಾಗಿ ನಾವು ಯಾರ ಮಾತನ್ನು ಕೇಳೋದಿಲ್ಲ. ಖಂಡಿತವಾಗಿ ನಾವು ಹೋಗ್ತೀವಿ ಸರ್. ಧನ್ಯವಾದಗಳು ಸರ್, ನಮ್ಮ ಒಂದು ಮಾಹಿತಿ ಕೊಟ್ಟಿದ್ದೀರಿ. ನಿಮ್ಮ ಏನು ಹೋರಾಟದಿಂದ ಯಶಸ್ಸಾಗಲಿ.